ಯಾರಾದರೂ ಆಗಿರ್ಬೋದು, ಮಾತಾಡೋದಕ್ಕಿಂತ ಮುಂಚೆ ಒಂದು ಸಲ ಅಲ್ಲ 2 ಸಲ ಯೋಚನೆ ಮಾಡಬೇಕಾಗತ್ತೆ. ಸೊ ತುಂಬ ಜನ ನನಗೆ ಕಂಪ್ಲೇಂಟ್ ಮಾಡೋದೇನು ಅನ್ನೋದಾದರೆ, ನೀವು ಕಾಲ್ ಪಿಕ್ ಮಾಡೋದಿಲ್ಲ ಮೇಡಮ್ ಅಂತ. ಸೊ ಕಾಲ್ ಪಿಕ್ ಮಾಡೋದಿಲ್ಲ ಯಾಕೆ ಅನ್ನೋದಾದರೆ, ಒಂದು ಕಾಲ್ ನಾನು ರಿಸೀವ್ ಮಾಡಿ ಮಾತಾಡ್ತಿದ್ರೆ ಹಿಂದಿಂದೆ ನನಗೆ 2 to 3 ಕಾಲ್ಸ್ ವೇಟಿಂಗಲ್ಲಿ ಬರುತ್ತೆ ಹಿಂದಿಂದೆ. ಸೊ ಆ ರೀಸನ್ಗೆ ನಾನು ಏನು ಮಾಡ್ತೀನಿ, ಕಾಲ್ ಪಿಕ್ ಮಾಡೋದಿಲ್ಲ. ಇನ್ ಕೇಸ್ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ನಾನು ಆ ರೀಸನ್ಗೆ ಹೇಳ್ತಿರ್ತೀನಿ. ಕೆಲವೊಬ್ಬರಿಗೆ ಪ್ರಾಡಕ್ಟ್ಸ್ ಬೇಗನೆ ಬೇಕಾಗುತ್ತೆ. ಸೊ ಆರ್ಡರ್ಸ್ ಆನ್ ಟೈಮ್ ಅಂದರೆ ನಾನು ವಾಟ್ಸಪ್ಗೆ ರಿಪ್ಲೈ ಮಾಡೋದು ತಡ ಆಗಿರ್ಬೋದು, 1 ಡೇ ಆಗ್ಬೋದು, 2 ಡೇಸ್ ಆಗ್ಬೋದು. ಸೊ ಆ ರೀಸನ್ಗೆ ವೆಬ್ಸೈಟ್ ಸಹ ಕೂಡ ಕ್ರಿಯೇಟ್ ಮಾಡಿರೋದು. ಬೇಗನೆ ಬುಕ್ ಮಾಡ್ಕೊಳ್ಳಿ, ಬೇಗನೆ ಅವ್ರಿಗೂ ಸಹ ಕೂಡ ಆರ್ಡರ್ ಅಂದರೆ ಪ್ರಾಡಕ್ಟ್ ಬೇಗನೆ ಅವ್ರಿಗೆ ಹೋಗಲಿ ಅಂದ್ಬಿಟ್ಟು. ಸೊ ಅಷ್ಟೊಂದು ಬ್ಯುಸಿಯಾಗಿರ್ತೀವಿ. ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಸಹ ಕೂಡ ಇದನ್ನು ಮೇಂಟೈನ್ ಮಾಡ್ತಿರೋದು. ಯಾರು ವರ್ಕರ್ಸ್ ಅಂತ ನಾವು ಯಾರನ್ನೂ ಇಟ್ಕೊಂಡಿಲ್ಲ. ಸೊ ಆ ರೀಸನ್ಗೆ ನಿಮಗೆ ಮೆಸೇಜಸ್ಗೆ ರಿಪ್ಲೈ ಮಾಡೋದು ಸ್ವಲ್ಪ ತಡ ಆಗ್ಬೋದು. ತುಂಬ ಜನ ಹೇಳ್ತಿರ್ತಾರೆ, ಅದರಲ್ಲೂ ಮೊನ್ನೆ ಸ್ಕಿನ್ ವೈಟ್ನಿಂಗ್ ಸೋಪ್ಗಂತೂ ತುಂಬಾ ಡಿಮ್ಯಾಂಡ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಆ ಸೋಪ್ಗಳನ್ನು ಪ್ರಿಪೇರ್ ಮಾಡೋದಾಗಿರ್ಬೋದು, ಅದನ್ನು ಪ್ಯಾಕಿಂಗ್ ಮಾಡೋದ್ರಿಂದ ಹಿಡಿದು ಸೊ ಆ ಒಂದು ಪ್ರಾಡಕ್ಟ್ಗಳನ್ನು ಜನರಿಗೆ ರೀಚ್ ಮಾಡೋದ್ರಿಂದ ಎಲ್ಲ ಕೆಲಸ ನಾನು ನಮ್ಮ ಹಸ್ಬೆಂಡ್ ಮಾಡಬೇಕಾಗತ್ತೆ. ಸೊ ಆ ರೀಸನ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಇನ್ ಕೇಸ್ ಏನಾದರೂ ಪ್ರಾಡಕ್ಟ್ಸ್ ನಾನು ಹೇಳಿರ್ತೀನಿ 7 days to 10 days ಒಳಗಡೆ ಡೆಲಿವರಿ ಆಗುತ್ತೆ ಅಂತ. ಸೊ ಇನ್ ಕೇಸ್ ಅಲ್ಲಿಗೂ ಏನಾದರೂ ರೀಚ್ ಆಗಲಿಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ಟ್ರ್ಯಾಕ್ ಮಾಡಿ ಕಳಿಸ್ಕೊಡೋ ಜವಾಬ್ದಾರಿ ನಮ್ಮದು. ಸೊ ತುಂಬ ಜನಕ್ಕೆ ಪಿಗ್ಮೆಂಟೇಷನ್ ಕ್ಯೂರ್ ಆಗಿದೆ ನಮ್ಮ ಒಂದು ಸೋಪಿಂದ, ಸ್ಕಿನ್ ವೈಟ್ ಆಗಿದೆ, ಗ್ಲೋ ಆಗಿದೆ. ಆಲ್ಮೋಸ್ಟ್ ಹೇಳ್ಬೇಕು ಅನ್ನೋದಾದರೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ತುಂಬ ಕಡೆ, ಪಿಗ್ಮೆಂಟೇಷನ್ ಕ್ಲಿಯರ್ ಆಗಬೇಕು, ಪಿಂಪಲ್ ಮಾರ್ಕ್ ಹೋಗಬೇಕು ಅಂತ. ಬಟ್ ಆ ಒಂದು ಲಕ್ಷಾಂತರ ರೂಪಾಯಿದಿಂದ ಆಗದೇ ಇರುವಂಥದ್ದು ನಮ್ಮ ಸೋಪಿಂದ ಆಗಿದೆ. ಸೊ ಅದು ನನಗೆ ತುಂಬಾ ಖುಷಿ ಇದೆ. ಸೊ ನೋಡ್ತಿರ್ಬೋದು ನೀವೇ, ಕಾಲ್ ಹಿಂದೆ ಬರ್ತಾನೆ ಇರುತ್ತೆ. ಮತ್ತು ವೆಬ್ಸೈಟಲ್ಲೂ ಸಹ ಕೂಡ ಆರ್ಡರ್ಸ್ನ ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ಸಹ ಕೂಡ ನಾವು ನೋಡ್ಬೋದು. ವೆಬ್ಸೈಟ್ ಆರ್ಡರ್ಸ್ ಇವೆಲ್ಲ ಸಹ ಕೂಡ ಇವನ್ನ ಸಹ ಕೂಡ ಆರ್ಡರ್ನ ತೆಗೆದುಕೊಂಡು ಅದನ್ನು ಆನ್ ಟೈಮ್ ಕಳಿಸ್ಕೊಡ್ಬೇಕಾಗತ್ತೆ.